ನನಗೆ ಗೊತ್ತಿದೆ. ನಾನೇನು ಇದರಿಂದ ಬದುಕೋಕ್ಕೆ ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡೋರೆ. ಜನರಿಗೋಸ್ಕರ ಕೆಲಸ ಮಾಡೋಕ್ಕೆ ನಾನು ಇರೋದು. ಇವ್ರ ಥರ ನಾನೇನು ಲೂಟಿ ಅಧಿಕಾರಿ ಆಗಿದ್ದ. ನಾನು ಲೂಟಿ ಹೊಡ್ಕೊಂಡ್ಬರುತ್ತೆ. ಒಬ್ಬ ಅಧಿಕಾರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗೆ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಿಲ್ಲ. ನಾನು ಬಿಚ್ಚೋದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋದು ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು. ಅವ್ರಿಗೆ ಏನಂದರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋರು. ನನ್ನಂಥವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಅವರು. ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ. ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ಜೈಲು ಹೋಗ್ತಿದ್ರೆ ಕಾರಣ 100ಕ್ಕೆ 100 ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರು. ಒಂದು ಎಂಥದ್ದರೋ ಜೈಲಿ ಬೀಚ ಬಂದು ಬಿಡಿಸ್ಕೊಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲೆ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನು ಬೇಕಾದ್ರು ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತದೆ. ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಚೌಕಟ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧನೆನಾ? ಓಲಿ ಏನು ಮಾಡೋರೆ? ಬೇಡ ರೀ, ಇವರು ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ. 5 ನಿಮಿಷ ಚುಟ್ಕಿ ಹೊಡಿಗಿದ್ರೆ ಮೋದಿಯವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆನ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿಯವ್ರಿಗೆ ಹೇಳಿ ಮೇಕೆದಾಟು ಯೋಜನೆ ಸ್ಯಾಂಕ್ಷನ್ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನು ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಬಂದಿದ್ದಾರೆ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲೊಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರಿಗೆ ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಸಮಯ ಆಯಿತು? ಏನು ಮಂಡ್ಯ ಜಿಲ್ಲೆ ಕೊಡುಗೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬಿಡ್ದು, ಯಾವ ನಿಧಿ ಅದು ಅವ್ರದ್ದು? MP ನಿಧಿ, CSR ಅಥವಾ MPದು ಗ್ರ್ಯಾಂಟು. ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಸಾಧನೆನಾ? ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆನಾ? ಏನು ಮಾಡೋರು? ಈ ಜಿಲ್ಲೆಗೆ ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಹೇಳ್ರಿ, ಒಂದು ಥೈಲ್ಯಾಂಡಿಗೆ ನೀರು ಕೊಡ್ಸೋಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಲೆ ಆಧುನೀಕರಣ ಮಾಡಿಸಿದ್ದೀರಾ. ಏನು ನಿಮ್ಮ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಂಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಹಳ್ಳಿಲಿ. ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ, ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದು ದಿವಸ ಏನಾರ ಕಷ್ಟ ಕೇಳಕ್ಕೆ ಬಂದವ್ರ? ಒಂದು ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನು ಬಂದು ನೋಡವ್ರ ಇವರು? ನಾನು ಜಿಲ್ಲೆಗೆ ಕೈಗಾರಿಕೆ ಭಾಳಷ್ಟು ಜನ ಕೊಡ್ತಾವ್ರೆ, ಅದಕ್ಕೆ ಅಕೌಂಟ್ ಮಾಡಿಬಿಟ್ಟು ಭಾಳಷ್ಟು ಜನ ದುಡ್ಡಾಗ್ತಾ ಇದ್ದಾರೆ. ಇದು ಮಾಹಿತಿ ಬೇಕಾದ್ರೆ ಕೊಡ್ತೀವಿ. ಹೋರಾಟಗಾರರು ಖರ್ಚು ಬೇಕಲ್ಲ, ಡೈಲಿ ನಿಮಗೆ ಡೈಲಿ ಊಟ ತಿಂಡಿ ವ್ಯವಸ್ಥೆ ಆಗಬೇಕಲ್ಲ. ಸ್ವಾಮಿ, ಎಲ್ಲಿಂದ ಬರ್ತದೆ? ಯಾರ ವಿರೋಧ ಪಕ್ಷದವ್ರು ಕೊಟ್ಟರೆ ತಾನೇ ಪಾಪ ಹಳ್ಳಿ ಜನ ಡೈಲಿ ₹1,000 ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಇವೆಲ್ಲ ಬಿಟ್ಟು ಗೌರವವಾಗಿ ಇರೋದು ಕಲ್ತ್ಕೊಳ್ಳಿ. ಜನ ಆಯ್ಕೆ ಮಾಡೋರೆ, ನೀವು ಗೌರವವಾಗಿ ಇರೋದು ಕಲ್ತ್ಕೊಳ್ಳಿ. ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬಿಡಿ. ಇಷ್ಟು ದಿವಸ ಹಾಳು ಮಾಡಿಬಿಟ್ಟು ಎಲ್ಲ ಒಕ್ಕಲಿಗರು. ಇನ್ಮೇಲಾದ್ರು ಒಂದಷ್ಟು ಜನ ಒಕ್ಕಲಿಗರು ಬೆಳೀಲಿ, ಬಿಡಿ, ಅವ್ರಿಗೆ ಅವಕಾಶ ಕೊಡಿ. ಇದನ್ನೆಲ್ಲ ಬಿಡಿ, ಇದೆಲ್ಲ ಭಾಳ ದಿವಸ ನಡೆಯಲ್ಲ. ಅವ್ರ ಹೋರಾಟಕ್ಕೆ JDS ಬೆಂಬಲ ಇರುತ್ತೆ. ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ, ಅವರೇ ಅಲ್ಲ. ಹೋರಾಟಗಾರರಿಗೆ ನಾವು ಸದಾ ಬೆಂಬಲ ಮಾಡ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? ನೀವು KRSಲ್ಲಿ ಗಂಗಾರತಿ ಮಾಡಬೇಡಿ ಅಂತೀರ, ಅಥವಾ ಇನ್ನೊಂದು ಟೂರಿಸಮ್ಮು
ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಹೊಸ ಯೋಜನೆಯನ್ನು ತರ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ, ಕೇಸ್ ಹಾಕ್ತೀರಾ. ಯಾಕೆ ರೈತರು ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ? KRS ಅಭಿವೃದ್ಧಿ ಆದರೆ, ಅಲ್ಲಿ ಆರ್ತಿ ಶುರುವಾದರೆ ಅಥವಾ ಇನ್ನೊಂದು ಪಾರ್ಕ್ ಶುರುವಾದರೆ ನಮ್ಮ ಜಿಲ್ಲೆಯ ಸಾವಿರಾರು ಯುವಕರಿಗೆ ಕೆಲಸ ಸಿಗ್ತದೆ. ನಮ್ಮ ಸ್ಥಳೀಯರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಸಾವಿರಾರು ಜನರಿಗೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗ್ತದೆ. ನೀವು ಯಾಕೆ ಹೋರಾಟ ಮಾಡೋದು? ಅಂಥವಕ್ಕೆ ಹೋರಾಟ ಮಾಡೋದು. ನಿಮಗೆ ಅಡಚಣೆ ಆದರೆ ಹೋರಾಟ ಮಾಡಿ, ಯಾರು ಬೇಡ, ನಾವು ಬೆಂಬಲ ಕೊಡ್ತೀವಿ. ಒಳ್ಳೆಯದಕ್ಕೂ ಅಭಿವೃದ್ಧಿ ಆಗೋದಕ್ಕೂ ಹೋರಾಟ ಮಾಡ್ತೀನಿ ಅಂತೀರಾ. ಯಾರಿಗೂ ಒಂದಷ್ಟು ಉದ್ಯೋಗ ಸಿಗ್ತದೆ, ನಮ್ಮ ಜಿಲ್ಲೆ ಜನರಿಗೆ ಜೀವನ ಉಪಯೋಗ ಆಗ್ತದೆ ಅಂದರೆ ಅದಕ್ಕೂ ಹೋರಾಟ ಮಾಡ್ತೀವಿ ಅಂತೀರಾ. ಹೋರಾಟ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ನಿಮ್ಮ ಇಷ್ಟ ಬಂದಂಗೆ? ಎಲ್ರಿಗೂ ಇವ್ರು ಬೆಂಬಲ ಕೊಟ್ಬಿಡ್ತಾರಾ? ಹಾಂ, ಏನೋ 50,000 ಜನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡ್ತಾರಂತೆ ಬೆಂಗಳೂರಿಗೆ. 50,000 ಜನ ಪಾದಯಾತ್ರೆ ಮಾಡಲಿ ಇವರು. ಬೆಂಗಳೂರು ಭಾಳ ಹತ್ರ, ಡೆಲ್ಲಿಗೆ ಹೋಗಲಿ, ಸ್ವಲ್ಪ ಎಕ್ಸಸೈಜ್ ಆಗ್ತದೆ, ಆರೋಗ್ಯ ಏನು ಸ್ವಲ್ಪ ವೃದ್ಧಿ ಆಗ್ತದೆ. ಬೆಂಗಳೂರು ಭಾರಿ ಹತ್ರ ಇದೆ. ಇವರೇನು ಇಲ್ಲಿ ಬಂದು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಇವರ ಮುಖ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ಹಳ್ಳಿಗಳು ನಗರೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮೋದಿಜಿಯವರು ಹೇಳ್ತಾರೆ. ಅದೇ ಸಂಪುಟದ ಇವರು ಸಚಿವರು ಇಲ್ಲಿ ಬಂದು ಹಳ್ಳಿ ಉಳ್ಕೋಬೇಕು, ಇದಕ್ಕೆ ನಾವು ವಿರೋಧ ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಏನು ಇವ್ರದ್ದು ಉದ್ದೇಶ? ಏನು? ರಾಜಕೀಯ. ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು, ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನು ಹುಟ್ಟಿದ ಮೊಮ್ಮಗನು ಒಂದು ಜಾಗ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರೀಗ ಈಗ ಒಂದು ಪೀಳೆ ಹುಟ್ಟೋದು, ಅದಕ್ಕೂ ಒಂದು ಜಾಗ ಮಾಡೋಕ್ಕೆ ಈಗ ಅವರು ವೇದಿಕೆಗೆ ರೆಡಿ ಮಾಡ್ತಾವ್ರೆ. ನಡೀತದೆ. ಜಗಲಿಗರಲ್ಲಿ ಎಷ್ಟು ಭೂಮಿಗೆ ಬೆಲೆ ಎಷ್ಟಿದೆ? ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ಜಗಲಿಗರಲ್ಲಿ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನೂ ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಕೊಂಡು ದಿನನಿತ್ಯ ಊಟ ಹಾಕ್ಸ್ಕೊಂಡು ನನ್ನ ವಿರುದ್ಧ ಅಲ್ಲಿ ಧಿಕ್ಕಾರ ಕೂಗಿಸ್ಕೊಂಡು ಅವ್ರು ಯಾರಿಗೋ ಹೇಳ್ಕೊಂಡು ಕಳ್ಸೋರು. ಈಗ ಥರ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ ನಾನು. ಹಂಗಂತೆ ನಾನು ಓಡೋದಿದ್ದಂತೆ ಓಡ್ಬಿಟ್ಟು ಮತ್ತು ಇನ್ನೇನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿರ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ? 3 ಮದುವೆ ಆಗಿದ್ದರೆ ನನ್ನ ರಿಯಾಲಿಟಿ. ನಾನು ರೈತರ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗಿಲ್ಲ. ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟ್ಯಾಂತರ ರೂಪಾಯಿ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅಲ್ಲಿ ಯಾವುದೋ ಎಲ್ಲ ಆರೋಪ ಬಂತಲ್ಲ, ಭೂಕಬಳಿಕೆ ಮಾಡ್ಕೊಳ್ಳೋರು, ಅಂಥ ಆರೋಪ ನನ್ನ ಮೇಲಿಲ್ಲ. ಯಾರೋ ಮುದ್ಕಪ್ಪನಿಗೆ ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ. ಅಯ್ಯಪ್ಪನಿಗೆ ಏನು 2 ಪ್ಯಾಕೆಟ್ ಕೊಟ್ಟವ್ರು, ಏನು ಕೊಟ್ಟವರು ಹೇಳ್ಕೊಟ್ಟಿದ್ದು ಹೇಳ್ತಾವ್ರು. ಅವ್ರಿಗೇನು ಗೊತ್ತಿರ್ತದೆ? ಇವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ. ಅಂದರೆ ಹಣ ಕೊಟ್ಟು ಪ್ರತಿಭಟನೆ ಮಾಡಿಸ್ತಾರೆ. 100ಕ್ಕೆ 100 ಕೊಟ್ಟೆ ಮಾಡಿಸ್ತಾ ಇರೋದು ನಾವು. ಇದೇ ಐಬಿಲ್ ನೀವೆಲ್ಲ ಇದ್ರಿ, ಸಚಿವರು ಬಂದರು, ಈ ಜಿಲ್ಲಾಧಿಕಾರಿಗಳು ಬಂದರು, CEO SP ಎಲ್ಲ ಇದ್ದರು, ನಾನು ಕೂಡ ಇದ್ದೆ. ಅವ್ರು ಕೇಳ್ಕೊಂಡಾಗ ನಾವು ಹೇಳ್ಬೋದು ವಿಚಾರನ ಏನಾಯಿತು ಅಂತ. ಸರ್ಕಾರಿ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಆಗು ಹೋಗೋ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು ಬರ್ತದೆ ನೋಡೋಣ. ನೀವು ಕೋರ್ಟಲ್ಲೂ ಹಾಕೊಂಡಿದ್ದಾರೆ, ಕೋರ್ಟಲ್ಲಿ ನಿಮ್ಮ ಪ್ರಯತ್ನ ಮಾಡಿ ನಮ್ಮ ಸರ್ಕಾರದಿಂದ ಏನೋ ಮಾಡಲಿಕ್ಕೆ ಅವಕಾಶ ಇದೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಈಗ ಇಲಾಖೆ ವತಿಯಿಂದ ವಿದೇಶಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದ್ದಾರೆ. ಇನ್ನೊಂದು 3 days ಅಂತ ಬರ್ತಾರೆ. ಬಂದ ನಂತರ ಅವ್ರ ಮುಖಾಂತರನೇ ಅದೇನಿದೆ ಡೈರೆಕ್ಟ್ರು ಬರ್ತಾರೆ, ಯಾರು DMA ಡೈರೆಕ್ಟ್ರು ಬರ್ತಾರೆ, ಏನಾಗಿದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಏನು ವಿಚಾರವನ್ನು ಹೇಳ್ತಾರೆ. ಅಷ್ಟಕ್ಕೆ ಇವರು ತಾಳ್ಮೆ ಇಲ್ಲದೇ ಕರ್ಕೊಬಂದು ಪಾದಯಾತ್ರೆ ಮಾಡ್ತಾರೆ ಅಂತ ಇವ್ರು ಮಾಡಲಿ ಸರ್. ಅಂದರೆ ಅಲ್ಲಿ ಹೋರಾಟ ಮಾಡ್ತೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನು ತರ್ತಾರೆ ಮೇಲೆ? ಇವ್ರು ಕೈಗಾರಿಕೆ ತರ. ಇವ್ರು ಯಾರು? ಕೈಗಾರಿಕೋದ್ಯಮ ಮೇಲೆ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಅಂದರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ಮ ಹೆಸರು ಹೇಳ್ರಿ, ನಿಮ್ಗೆ ಯಾವುದು ಕೈಗಾರಿಕೆ ಅಂತ? ಮೂಲಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ನೀವು ಯಾವ್ದು ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ಗೆ ಬರಲಿ, ಜನ ಕರೀವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರೀವ. ಇಷ್ಟೇ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟಿಗೆ ಬರಲಿ, ಜನರನ್ನು ಹೇಳಲಿ.
ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಿ ಅವ್ರ ಮುಂದೆ. ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರಕ್ಕೆ. ಇವ್ರು ಆಗಿದ್ದ ಕಾಲದಲ್ಲಿ ಏನು ಮಾಡೋದ್ರಿಂದ ಅವನು ಹೇಳಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ ಪೇಪರಲ್ಲಿ ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ ಆಮೇಲೆ ಮಾತಾಡ್ಲಿ. ಅವರು ಸಿಎಂ ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಮೊದಲು. ಬರೀಲಿ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಸ್ತಿ ಬರ್ಸ್ಕೊಂಡಿದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟ್ ನಕ್ಕನ್ನು ಮತದಾನದ ಕಿತ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಏನು ತೊಂದರೆ? ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಬಂದಿರೋನು. ಬೆಂಗಳೂರಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ನಡೀತದೆ. ಜನರಿಗೆ ಎಷ್ಟು ಭೂಮಿಗೆ ಬೆಲೆ ಎಷ್ಟಿದೆ, ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿನ ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ಜನರಿಗೆ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಕೊಂಡು ದಿನನಿತ್ಯ ಊಟ ಹಾಕ್ಸ್ಕೊಂಡು ನನ್ನ ವಿರುದ್ಧ ಅಲ್ಲಿ ವಿಕಾರ ಕೂಗಿಸ್ಕೊಂಡು ಅವ್ರು ಯಾರಿಗೂ ಹೇಳ್ಕೊಟ್ಟು ಕಳ್ಸೋರು. ಈಗ ತಾನೇ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ. ನಾನು ಹಂಗಂತೆ ನಾನು ಓಡೋಗಿದ್ದಂತೆ ಓಡ್ಬಿಟ್ಟು ಮತ್ತು ಇನ್ನೇನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿಡ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ. 3 ಮದುವೆ ಆಗಿದ್ದರೆ ನನ್ನ ರಿಯಾಲಿಟಿ, ನಾನು ರೈತನ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗ ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟಿ ಅಂದ್ರೆ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅದು ಯಾವುದೋ ಎಲ್ಲ ಆರೋಪ ಬಂತಲ್ಲ, ಬುಕ್ಕ ಬಳಿಕೆ ಮಾಡ್ಕೊಳ್ಳೋದು, ಅಂಥ ಆರೋಪ ನನ್ನ ಮೇಲೆ ಇಲ್ಲ. ಯಾರೋ ಮುದ್ಕಪ್ಪು ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ. ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರಿಗೆ ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ಮದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಬರ್ತಾರೆ ತಗೊಬರ್ಲಿ. ಕೊಡಬೇಕಾಗಿರೋಂಥದ್ದು ಸರ್ಕಾರ ಅಂತ ಹೇಳ್ತಾರೆ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ. ಇವ್ರೇನು ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರೋಕೆ ಇವ್ರು ಯಾರು? ಕೈಗಾರಿಕೋದ್ಯಮ ಮೇಲೆ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ಮ ಹೆಸರು ಹೇಳ್ರಿ, ನಿಮ್ದು ಯಾವುದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟಿಗೆ ಬರಲಿ, ಜನ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಇಷ್ಟೇ ಎಲ್ಲರೂ ಸೇರಿಸೋ ವ್ಯವಸ್ಥೆ ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ, ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ ಅವ್ರ ಮುಂದೆ. ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರದ್ದು. ಇವ್ರು ಆಗಿದ್ದ ಕಾಲದಲ್ಲಿ ಏನು ಮಾಡೋದ್ರಿಂದ ಅದನ್ನು ಹೇಳಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ ಪೇಪರಲ್ಲಿ ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ ಆಮೇಲೆ ಮಾತಾಡಲಿ. ಅವರು ಸಿಎಂ ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಮೊದಲು. ಬರೀಲಿ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಗಿ ನಾವು ಆಸ್ತಿ ಬರ್ಸ್ಕೊಂಡಿದ್ದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದ್ದೀವ? ಅವ್ರ ಓಟ್ ನಕ್ಕನ್ನು ಮತದಾನದ ಕಿತ್ಕೊಂಡಿದ್ದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಮತ್ತೇನು ತೊಂದರೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.